ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ನನ್ ಕೈಯಲ್ಲಿ ಹಿಡ್ಕೊಳಕ್ ಆಗ್ತಿಲ್ಲ. ಹೆಚ್ಚು ಕಡಿಮೆ 12 ರೆಡಿಮೇಡ್ ಬ್ಲೌಸ್ ಗಳನ್ನ ತರಿಸಿದೀನಿ. ಎಲ್ಲವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಗೆ ನಾನು ಇದನ್ನ ಇಟ್ಕೊಳ್ತೀನಿ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ಸೊ ನೋಡಿದ್ರಲ್ವಾ, ಮೀಶೋದಿಂದ ಟೋಟಲ್ 12 ರೆಡಿಮೇಡ್ ಬ್ಲೌಸ್ ಗಳನ್ನ ತರಿಸಿದೀನಿ. ಸೊ ಲಾಸ್ಟ್ ಟೈಮ್ ಕೂಡ ಬ್ಲೌಸ್ ಗಳ ವಿಡಿಯೋವನ್ನ ಹಾಕಿದಾಗ ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ತುಂಬಾ ಜನರು ಪರ್ಚೇಸ್ ಕೂಡ ಮಾಡಿದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅನಿಸ್ತು ಮೇ ಬಿ ರೆಡಿಮೇಡ್ ಬ್ಲೌಸ್ ಅನ್ನ ವಿಡಿಯೋಸ್ ಅನ್ನ ನೋಡಕ್ಕೆ ನೀವು ಜಾಸ್ತಿ ಪ್ರಿಫರ್ ಮಾಡ್ತೀರಾ ಅಂತ ಹೇಳಿ ಇನ್ನೊಂದು ಕಲೆಕ್ಷನ್ ಅನ್ನ ತರಿಸಿದೀನಿ. ಇವತ್ತು ವಿಡಿಯೋವನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಒಂದೊಂದೇ ಬ್ಲೌಸ್ ಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಎಲ್ಲಾ ಬ್ಲೌಸ್ ಗಳಿಗೂ 4 ಸ್ಟಾರ್ ರೇಟಿಂಗ್ ಮೇಲೆ ಇರುವಂತದ್ದು ಹುಡುಕಿ ನಿಮ್ಗೋಸ್ಕರ ನಾನು ಆರಿಸ್ಬಿಟ್ಟು ತರಿಸಿದೀನಿ. ಸೊ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಾ ವಿಡಿಯೋದಲ್ಲಿ ಹೇಳ್ದಂಗೆನೆ ನೀವು ಇದನ್ನ ಕ್ವಿಕ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ ಹತ್ರ ಯಾವ್ದೋ ಒಂದ್ ಸೀರೆ ಇದೆ, ತಕ್ಷಣಕ್ಕೆ ಉಟ್ಕೊಳ್ಬೇಕು ಅಂದಾಗ ಮ್ಯಾಚಿಂಗ್ ಮಾಡ್ಕೊಳ್ಳೋದಕ್ಕೆ ಇಂಥ ಬ್ಲೌಸ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಕೆಲವೊಂದ್ ಸಿಲ್ಕ್ ಸೀರೆಗಳ ಜೊತೆ ಕೂಡ ನೀವು ಇದನ್ನ ಆರಾಮಾಗಿ ಮ್ಯಾಚ್ ಮಾಡ್ಕೊಳ್ಬಹುದು. ನಾನು ಒಂದೊಂದನ್ನೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ನೀವು ಯಾವ ತರ ನೀವು ಯೂಸ್ ಮಾಡ್ತೀರಾ, ಹಾಗೆ ಯಾವ ತರ ಕಾಂಬಿನೇಷನ್ ಮಾಡ್ತೀರಾ ಸೀರೆ ಮತ್ತೆ ಬ್ಲೌಸ್ ನ, ಎಲ್ಲದ್ರ ಮೇಲೆ ಹೋಗುತ್ತೆ. ಅದರ ಬಾಳಿಕೆ ಹೇಗ್ ಬರುತ್ತೆ, ಅದ್ರ ಲುಕ್ ಹೇಗಿರುತ್ತೆ, ಎಲ್ಲವೂ ಕೂಡ ನಿಮ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ನೀವು ಯಾವ ತರ ಅದನ್ನ ಸ್ಟೈಲಿಂಗ್ ಮಾಡ್ಕೊಳ್ತೀರಾ, ಯಾವ ತರ ಅದನ್ನ ಬಳಸ್ಕೊಳ್ತೀರಾ ಹೇಳೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗೆ ಇವತ್ತು ನಾನು ತರಿಸಿರುವಂತಹ ಅಷ್ಟು ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಿಮ್ಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಚೆಕ್ ಮಾಡ್ಬಿಟ್ರೆ ಅಷ್ಟು ಪ್ರಾಡಕ್ಟ್ ಗಳ ಲಿಂಕ್ ಸಿಗತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೋಡಿ, ಆ ಒಂದು ಬ್ಲೌಸ್ ಅನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬಹುದು. ಡೈರೆಕ್ಟ್ ಆಗಿ ಅದು ಮೀಶೋ ಆಪ್ಗೆ ಹೋಗುತ್ತೆ. ಅಲ್ಲಿ ನೀವು ಜಸ್ಟ್ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡ್ಬೇಕು ಅಷ್ಟೇನೆ. ಹಾಗೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಈ ತರ ಶಾಪಿಂಗ್ ವಿಡಿಯೋಸ್ಗೆ. ಸೊ ಜಾಸ್ತಿ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ನಾನು ಸೀರೆಗಳ ವಿಡಿಯೋವನ್ನ ಪೋಸ್ಟ್ ಮಾಡೋಳಿದ್ದೀನಿ. ಇಷ್ಟು ದಿವಸ ನಾನು ಅಷ್ಟು ರೆಗ್ಯುಲರ್ ಇರ್ಲಿಲ್ಲ, ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲೆಲ್ಲ. ನಾನು ಸಮ್ಮರ್ ವೆಕೇಶನ್ ಇರೋದ್ರಿಂದ ಸ್ವಲ್ಪ ಬಿಸಿ ಇರ್ತಿದ್ದೆ, ಹಾಗಾಗಿ ಪೋಸ್ಟ್ ಮಾಡಕ್ ಆಗ್ಲಿಲ್ಲ. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಸಾರಿ ವಿಡಿಯೋಸ್ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಇವತ್ತು ಬ್ಲೌಸ್ ಗಳ ಜೊತೆ 2 ಚೆನ್ನಾಗಿರುವಂತ ಕ್ವಿಲ್ಟ್ ಗಳನ್ನು ಕೂಡ ತರಿಸಿದೀನಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ರಿವರ್ಸಿಬಲ್ ಕ್ವಿಲ್ಟ್ ಆಗಿರುತ್ತೆ. ಅಂದ್ರೆ ಕಂಫರ್ಟರ್ ತುಂಬಾ ದಪ್ಪದ ತರದ್ದು ಅಲ್ಲ, ತುಂಬಾ ತೆಳುವಾಗಿರೋದು ಅಲ್ಲ. ಇನ್ನೇನು ಮಳೆಗಾಲ ಶುರು ಆಯ್ತಲ್ವಾ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದ್ರೆ ಒಳಗಡೆ ಬೆಚ್ಚಗೆ ಹತ್ಕೊಂಡು ಮಲ್ಗಕ್ಕೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಕಂಫರ್ಟರ್ ಅನ್ನ ನೋಡಿ 2 ಕಂಫರ್ಟರ್ ಅನ್ನ ತರಿಸಿದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ, ನಾನು ಹಾಕೊಂಡಿದ್ದೀನಲ್ಲ ಈ ತರದ್ ನೆಕ್ ಪೀಸು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. 3 ಲೇಯರ್ ಅಲ್ಲಿ ಬರ್ತಾ ಇದೆ. ಇದನ್ನ ನಾನು ಹತ್ರದಿಂದ ಕೂಡ ಪ್ರೆಸೆಂಟ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದರ್ ದನ್ ದಟ್ ಇದ್ ನೋಡಿ, ಇಯರಿಂಗ್ಸ್ ಜುಮ್ಕಾ ಏನ್ ಹಾಕೊಂಡಿದೀನಿ, ಇದನ್ನು ಕೂಡ ಮೀಶೋದಿಂದಾನೇ ತರಿಸಿರುವಂತದ್ದು. ಸೊ ಇದನ್ನ ಎಲ್ಲವನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ ಗಳ ಜೊತೆ. ಸೊ ಚೆಕ್ ಮಾಡ್ಬೋದು. ಬನ್ನಿ, ನಾನು ಇವತ್ತು ಫಸ್ಟ್ ನಿಮ್ಗೆ ಕ್ವಿಲ್ಟ್ ಗಳನ್ನ ತೋರಿಸ್ಬಿಡ್ತೀನಿ, ಆಮೇಲೆ ಬ್ಲೌಸ್ ಗಳನ್ನ ತೋರ್ಸೋದಕ್ಕೆ ಶುರು ಮಾಡ್ತೀನಿ. ಇದು ಫಸ್ಟ್ ಕ್ವಿಲ್ಟ್. ಇದನ್ನ ಓಪನ್ ಮಾಡಿ ತೋರಿಸಿರೋದನ್ನ ನಾನು ನನ್ನ ರೈಟ್ ಸೈಡ್ ಹಾಕ್ತೀನಿ ನಿಮ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇದರ ಪ್ರಿಂಟ್. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಹಾಗೆ ಅಡ್ಜಸ್ ಎಲ್ಲ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನಿಮ್ಗೆ ರಿವರ್ಸಿಬಲ್ ಆಗಿರುತ್ತೆ. ಸೊ 2 ಕಡೆನೂ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುವಂತದ್ದು ಇದು. ನನಗಂತೂ ಇದು ಕಲರ್ ನೋಡಿ ಎಷ್ಟು ಅಂದ್ರೆ ಸಾಫ್ಟ್ ಆಗಿ ಸಟಲ್ ಆಗಿ ಇದೆ. ಚೆನ್ನಾಗಿದೆ ಇದು ಕೂಡ. ಮತ್ತೆ ಇದನ್ನ ನೀವು ರೆಗ್ಯುಲರ್ ಯೂಸ್ ಅಂದ್ರೆ ಹೊದಿಯೋದಕ್ಕೂ ಕೂಡ ಬಳಸಬಹುದು, ಅಥವಾ ಸುಮ್ನೆ ಹಾಗೇನೆ ದಿವಾನ್ಗಳ ಮೇಲೆ ಅಥವಾ ಬೆಡ್ ಗಳ ಮೇಲೆ ಸುಮ್ನೆ ಹಿಂಗೆ ಹಾಕಿ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಪ್ರೆಸೆಂಟೇಬಲ್ ಆಗಿರುತ್ತೆ. ಇದು ನಾನು ತೋರಿಸಿದ್ದು ಡಬಲ್ ಸೈಜ್ ಇರುವಂತದ್ದು. ಸೊ ಇದು ಸಿಂಗಲ್ ಕಂಫರ್ಟರ್ ಆಗಿರುತ್ತೆ. ನೋಡಿ, ಇದ್ರ ಪ್ರಿಂಟ್ ಆಕ್ಚುಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾನು ಒಂದು ಕ್ವಿಲ್ಟ್ ಅನ್ನ ತರಿಸಿದೆ. ನನ್ನ ಮಗಳು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದಾಳೆ. ಒಂದ್ ಸುಮಾರು ಸರಿ ವಾಶ್ ಕೂಡ ಮಾಡಿದೀನಿ. ಕ್ವಾಲಿಟಿ ಚೆನ್ನಾಗೇ ಇತ್ತು. ಸೊ ಇದು ನೋಡಿ, ಇದು ಆನಿಮಲ್ ಪ್ರಿಂಟ್ ಇರುವಂತದ್ದು. ಕಂಪ್ಲೀಟ್ ನಿಮ್ಗೆ ಆನಿಮಲ್ ಥೀಮ್ ಅಲ್ಲಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳ ರೂಮ್ ಇದ್ರೆ ಅಲ್ಲಿ ಈ ತರದ ಕ್ವಿಲ್ಟ್ ಗಳನ್ನ ಹಾಕಿ ನೀವು ಆರಾಮಾಗಿ ಅವ್ರ ಕಾಟ್ ಗಳನ್ನ ಅಲಂಕಾರ ಮಾಡಬಹುದು. 2 ಕ್ವಿಲ್ಟ್ ಗಳ ಲಿಂಕ್ ಅನ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ಬ್ಲೌಸ್ ಕಲೆಕ್ಷನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಫಸ್ಟ್ ಬ್ಲೌಸ್ ನೋಡೋಣ. ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ಬ್ಲಾಕ್ ಕಲರ್ ಅಲ್ಲಿ ತರಿಸಿದೀನಿ. ಕಾಟನ್ ಮೆಟೀರಿಯಲ್ ಆಗಿರುತ್ತೆ, ಕಾಣಿಸ್ತಿದೆಯಲ್ಲ. ಹಾಗೆ ಇದು ಕಾಲರ್ ನೆಕ್ ಆಗಿರುವಂತಹ ಬ್ಲೌಸ್. ನೆಕ್ಸ್ಟ್ ಇದು ನಿಮ್ಗೆ 3/4 ಸ್ಲೀವ್ಸ್ ಆಗಿರುತ್ತೆ. ಮತ್ತೆ ಇದರ ಮೇನ್ ಹೈಲೈಟ್ ಫ್ರಂಟ್ ಹುಕ್ ಮತ್ತೆ ನಾನ್ ಪ್ಯಾಡೆಡ್. ಸೊ ನೋಡಿ ಈ ತರ ಇದೆ. ಬ್ಲಾಕ್ ಬ್ಲೌಸ್ ಒಂದ್ ಇದ್ಬಿಟ್ರೆ ಯಾವ್ದೇ ಸೀರೆಗೂ ಆರಾಮಾಗಿ ಮ್ಯಾಚ್ ಮಾಡ್ಕೊಬಹುದು. ಹಾಗೆ ಇದ್ರ ಮೇನ್ ಹೈಲೈಟ್ ಏನು ಅಂದ್ರೆ ಇವಾಗ ತೋರಿಸ್ತೀನಿ.
ಇದಕ್ಕೆ ನಿಮ್ಗೆ ಸೈಡ್ಸ್ಗೆ ಈ ತರ ಸ್ಟ್ರೆಚಬಲ್ ಎಲಾಸ್ಟಿಕ್ ರೀತಿ ಕೊಟ್ಟಿದ್ದಾರೆ. ಹತ್ರದಿಂದ ಕಾಣಿಸ್ತಿದೆ ಅನ್ಕೊಳ್ತೀನಿ ನೋಡಿ, ಈ ತರ ಸ್ಟ್ರೆಚಬಲ್ ಇದೆ. ಹಂಗಾಗಿ ಬಾಡಿ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಕೂರುತ್ತೆ. ಕೈಯಿಂದ ಸ್ಟಾರ್ಟ್ ಆಗಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಿಮ್ಗೆ ಈ ರೀತಿ ಇಲಾಸ್ಟಿಕ್ ಕೊಟ್ಟಿದ್ದಾರೆ. ಸ್ಟ್ರೆಚಬಲ್ ಇಲಾಸ್ಟಿಕ್ ಇದೆ. ಸೊ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಇರುತ್ತೆ. ಹಾಗೆ ಈ ಎಲ್ಲಾ ಬ್ಲೌಸ್ ಗಳ ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ. ಸೊ ಲಾಸ್ಟ್ ಟೈಮ್ ಒಬ್ರು ಹೇಳಿದ್ರು ಸ್ಕ್ರೀನ್ ಮೇಲೆ ಹಾಕಿ ಅಂತ ಹೇಳಿ. ಸೊ ಈ ಸಲ ನೆನ್ಪಿಟ್ಕೊಂಡು ಹಾಕ್ತೀನಿ. ಇವಾಗ ನಾನು ನಿಮ್ಗೆ ಬ್ಲಾಕ್ ಬ್ಲೌಸ್ ಏನ್ ತೋರ್ಸಿದ್ನಲ್ಲ, ಸೇಮ್ ಅದೇ ರೀತಿಯಲ್ಲಿ ಇದು ನಿಮ್ಗೆ ರೆಡ್ ಕಲರ್ ಬ್ಲೌಸ್ ಬರ್ತಾ ಇದೆ. ರೆಡ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋಸ್ ಹೇಗ್ ಬರ್ತಿದೆ ಅನ್ನೋದನ್ನ ನನ್ ದಯವಿಟ್ಟು ಒಂದು ಕಾಮೆಂಟ್ ತಿಳಿಸಿ. ನನ್ಗೊಂದು ಫೀಡ್ಬ್ಯಾಕ್ ಬೇಕು ಹೇಗ್ ಬರ್ತಿದೆ ಅಂತ ಹೇಳಿ. ಏನಾದ್ರು ಇಂಪ್ರೂವೈಸ್ ಮಾಡ್ಕೋಬಹುದಿದ್ರೆ ನಾನು ಮಾಡ್ಕೊಳಕ್ ಇಷ್ಟ ಪಡ್ತೀನಿ. ಹಂಗಾಗಿ ಸೊ ಇದು ನಿಮ್ಗೆ 3/4 ಸ್ಲೀವ್ಸ್ ಆಗಿರುತ್ತೆ. ಇದು ವಿದೌಟ್ ಕಾಲರ್ ಇದೆ. ಸೊ ನಾನು ಬ್ಲಾಕ್ ಏನ್ ತೋರಿಸಿದೆ ಅದು ವಿತ್ ಕಾಲರ್ ಇತ್ತು, ಇದು ವಿದೌಟ್ ಕಾಲರ್ ಇದೆ. ಫ್ರಂಟ್ ಹುಕ್ಕು ಮತ್ತೆ ನಾನ್ ಪ್ಯಾಡೆಡ್ ನೋಡ್ತಿದ್ದೀರಲ್ಲ. ಇದು ಬ್ಯಾಕ್ ಸೈಡ್ ಕೂಡ ಫುಲ್ ಬರ್ತಾ ಇದೆ. ಬ್ಯಾಕ್ ಸೈಡ್ ನಿಮ್ಗೆ ಯಾವುದೇ ಡೀಪ್ ಇರೋದಿಲ್ಲ, ಇದು ಫುಲ್ ಇದೆ. ಹಾಗೆ ಇದು ಫ್ರಂಟ್ ಗೆ ನಿಮ್ಗೆ ವಿ ನೆಕ್ ಬರ್ತಾ ಇದೆ. ಸೊ ಯಾವ್ದಾದ್ರು ವೈಟ್ ಬೇಸ್ಡ್ ಸಾರಿ, ವೈಟ್ ಮತ್ತೆ ರೆಡ್ ಫ್ಲವರ್ಸ್ ಎಲ್ಲ ಇರುವಂತಹ ಸೀರೆಗಳಿರುತ್ತಲ್ಲ, ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡ್ರೆ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಇದಕ್ಕೂ ಕೂಡ ನೋಡಿ ನಿಮ್ಗೆ ಇಲಾಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ರೆಚಬಲ್ ಏನ್ ಕಾಣಿಸ್ತಿದೆ ನೋಡಿ ಸೈಡ್ಸ್ ಅಲ್ಲಿ. ಸೊ ಎರಡೂ ಸೈಡ್ಸ್ ನಿಮ್ಗೆ ಈ ತರ ಸ್ಟ್ರೆಚಬಲ್ ಎಲಾಸ್ಟಿಕ್ ಅನ್ನ ಕೊಟ್ಟಿರೋದ್ರಿಂದ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಎಲ್ಲಾ ಬ್ಲೌಸ್ ಅನ್ನು ಕೂಡ 36 ಸೈಜ್ ಅಲ್ಲಿ ತರಿಸಿದೀನಿ. ನಿಮ್ಮ ಸೈಜ್ ಅಕಾರ್ಡಿಂಗ್ ನೋಡಿ ನೀವು ತರಿಸ್ಕೊಳ್ಬಹುದು. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನಾನು ಏನ್ ತೋರಿಸ್ತಿದ್ದೀನಲ್ಲ, ಇದು ಸ್ವಲ್ಪ ಏನು ಅಂದ್ರೆ ತುಂಬಾ ವರ್ಕ್ ಇರುವಂತಹ ಬ್ಲೌಸ್ ಗಳನ್ನ ಇಷ್ಟ ಪಡ್ತಾರಲ್ವಾ, ಗ್ರ್ಯಾಂಡ್ ಆಗಿರ್ಬೇಕು, ಸಿಂಪಲ್ ಬೇಡ ಅನ್ನೋರು, ಅವರಿಗೆ ಇದು ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಗ್ರ್ಯಾಂಡ್ ಇದೆ. ಬ್ಲಾಕ್ ಕಲರ್ ಬ್ಲೌಸ್ ಇದು. ಆಲ್ ಓವರ್ ನಿಮ್ಗೆ ಈ ತರ ವರ್ಕ್ ಬರ್ತಾ ಇದೆ. ಹಾಗೆ ಇದು ಫ್ರಂಟ್ ಹುಕ್ ಆಗಿರುತ್ತೆ. ಇಲ್ಲಿ ಏನ್ ನಾನು ತೋರಿಸ್ತಿದ್ದೀನಿ ನಿಮ್ಗೆ, ಇದು ಫ್ರಂಟ್ ಆಗಿರುತ್ತೆ. ಹತ್ರದಿಂದ ತೋರಿಸ್ತೀನಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಕಾಣಿಸ್ತಿದೆಯಲ್ಲ. ಹಾಗೆ ಇದು ನಿಮ್ಗೆ ಪ್ಯಾಡೆಡ್ ಬರ್ತಾ ಇದೆ. ಪ್ಯಾಡೆಡ್ ಆಗಿರುತ್ತೆ ಇದು. ಇದ್ರ ಬ್ಯೂಟಿ ಇರೋದೇ ಬ್ಯಾಕ್ ಸೈಡ್ ನೋಡಿ. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ, ಎಂತ ಚೆನ್ನಾಗಿದೆ ಅಲ್ವಾ. ಇದ್ರ ಬ್ಯಾಕ್ ಸೈಡ್ ಈ ತರ ಚೆನ್ನಾಗಿರೋದು ನೋಡಿನೇ ನಾನು ಇದನ್ನ ತರಿಸ್ಕೊಂಡೆ. ಒಂದ್ ರೀತಿ ಲೋಟಸ್ ತರ ಕಾಣಿಸ್ತಿದೆ ನೋಡಿ. ಒಂದ್ ಕಮಲದ ಹೂವಿಗೆ ಇಷ್ಟೊಂದು ವರ್ಕ್ ಮಾಡಿದ್ದಾರೆ, ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆಯಲ್ಲ. ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಚೆನ್ನಾಗ್ ಅನಿಸ್ತು ನನ್ಗೆ ಈ ಬ್ಲೌಸ್. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಇದು ಸ್ಟ್ರೆಚಬಲ್ ಮೆಟೀರಿಯಲ್ ಅಲ್ಲಿ ತರಿಸಿದೀನಿ. ಬಟ್ ಇದು ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಇಸ್ ವೆರಿ ಗುಡ್. ನನಗೆ ಈ ತರದ್ದು ಬ್ಲೌಸ್ ಗಳು ತುಂಬಾ ಇಷ್ಟ ಆಗುತ್ತೆ. ಒಂಥರ ಮಲ್ಟಿ ಕಲರ್ ಇದೆ ನೋಡಿ. ಅಂದ್ರೆ ಇದರಲ್ಲಿ ಪರ್ಪಲ್ ಹೈಲೈಟ್ ಇದೆ, ಜಾಸ್ತಿ ಇದೆ. 3/4 ಸ್ಲೀವ್ಸ್ ಆಗಿರುತ್ತೆ. ಸೇಮ್ ಇದು ನಾನು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನೇ ಮಾಡಿದೀನಲ್ಲ, ಸ್ಟ್ರೆಚಬಲ್ ಬ್ಲೌಸ್ ಗಳಿದ್ದೆ ಒಂದು ವಿಡಿಯೋವನ್ನ ಮಾಡಿದೀನಿ. ಈ ವಿಡಿಯೋಕ್ಕೆ ಅದನ್ನ ಅಟ್ಯಾಚ್ ಮಾಡಿರ್ತೀನಿ, ಯಾರು ನೋಡಿಲ್ಲ ಅದನ್ನು ಕೂಡ ಚೆಕ್ ಮಾಡಿ. ಸೊ ಇದು ನಿಮ್ಗೆ ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಜಸ್ಟ್ ಸ್ಲಿಪ್ ಆನ್ ಆ ರೀತಿ ಆರಾಮಾಗಿ ಹಾಕೊಳ್ಬಹುದು ನೋಡಿ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಇದು ಅಗೇನ್ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿರುವಂತದ್ದು. ಸಿಕ್ಕಾಪಡೆ ಚೆನ್ನಾಗಿದೆ ಇದು ನೋಡಿ. ಇದೆಲ್ಲ ಏನು ಅಂದ್ರೆ ಡೈಲಿ ಸೀರೆಯನ್ನ ಪ್ರಿಫರ್ ಮಾಡೋರು ಅಥವಾ ತಕ್ಷಣಕ್ಕೆ ಎಲ್ಲಾದ್ರೂ ಉಡ್ಬೇಕು ಅನ್ನೋರೆಲ್ಲ ಈ ತರದ ಬ್ಲೌಸ್ ಅನ್ನ ಯೂಸ್ ಮಾಡಬಹುದು. ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ತರದ್ದೆಲ್ಲ. ಇದು ನಿಮ್ಗೆ ಕಾಟನ್ ಮೆಟೀರಿಯಲ್, ಮಲ್ಟಿ ಕಲರ್ ಕಾಣಿಸ್ತಿದೆ ಅನ್ಕೊಳ್ತೀನಿ. ಹಾಗೆ ಇದು ರೌಂಡ್ ನೆಕ್ ಇದೆ. ಫ್ರಂಟ್ ಹುಕ್ ಮತ್ತೆ ನಾನ್ ಪ್ಯಾಡೆಡ್ ಆಗಿರುತ್ತೆ. ಇದು ಯಾವುದೇ ಪ್ಯಾಡ್ ಕೊಟ್ಟಿಲ್ಲ. ಹಾಗೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇದೆ. ತುಂಬಾ ಡೀಪ್ ಎಲ್ಲ ಏನಿಲ್ಲ, ಸಿಂಪಲ್ ಆಗಿದೆ. ಹಾಗೆ ಎರಡು ಸ್ಲೀವ್ಸ್ ಗೆ ಮತ್ತೆ ನೆಕ್ ಪಾರ್ಟ್ ಗೆ ನಿಮ್ಗೆ ಪೈಪಿಂಗ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ಬ್ಲೂ ಬೇಸ್ಡ್ ಮತ್ತೆ ಪಿಂಕ್ ಬೇಸ್ಡ್ ಸೀರೆಗಳಿಗೆ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ. ನೆಕ್ಸ್ಟ್ ಬ್ಲೌಸ್ ನಾನು ಪ್ರೆಸೆಂಟ್ ಮಾಡ್ತಿರೋದು ಇದು ಅಷ್ಟೇ ಬ್ಯೂಟಿಫುಲ್ ಬಾಂಧಣಿ ಪ್ರಿಂಟ್ ಇರುವಂತ ಬ್ಲೌಸ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡ್ಬಹುದು ನೀವು ಕೂಡ. ನೋಡಿ ಯಾವ ತರ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇದೆಲ್ಲವೂ ಕೂಡ ನಾನು ಅಫೋರ್ಡೆಬಲ್ ರೇಟ್ಗೆ ತರಿಸಿದೀನಿ. ಈ ತರ ನೋಡ್ಬಿಟ್ಟು ಇದು 1000 ಅಬಾವ್ ಏನೋ ಅಂತ ಅನ್ಕೋಬೇಡಿ. ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ ಪ್ರೈಸ್ ಎಲ್ಲ. ಅಫೋರ್ಡೆಬಲ್ ರೇಂಜ್ ಅಲ್ಲೇ ಬಂದಿದೆ ನೋಡಿ. ರೆಡ್ ಕಲರ್ ಮತ್ತೆ ಮರೂನ್, ಸಾರಿ ರೆಡ್ ಕಲರ್ಗೆ ಬಾಂಧಣಿ ಪ್ರಿಂಟ್ ಇರುವಂತದ್ದು. ಇದು ನಿಮ್ಗೆ ಸ್ಲೀವ್ಸ್ ಆಲ್ಮೋಸ್ಟ್ 3/4 ಆಗುತ್ತೆ. ಹಾಗೆ ಸ್ಲೀವ್ಸ್ಗೂ ಕೂಡ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ನಿಮ್ಗೆ ಮಿರರ್ ವರ್ಕ್ ಇದೆ, ಮಿರರ್ ಲೇಸ್ ವರ್ಕ್ ಇದೆ. ಸೊ ಇದು ಫ್ರಂಟ್ ಪೋರ್ಷನ್ ಎಂತ ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನ ನೀವು ಯಾವುದೇ ಲೆಹೆಂಗಾಗಳ ಜೊತೆ ಕೂಡ ಆರಾಮಾಗಿ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಸೊ ಬ್ಯಾಕ್ ಸೈಡ್ ಟೈಯಿಂಗ್ ಕೊಟ್ಟಿದ್ದಾರೆ, ಒಂದು ಟೈಯಿಂಗ್ ಇದೆ. ಹಾಗೆ ಡೀಪ್ ಬರುತ್ತೆ ಇದು ಬ್ಯಾಕ್ ಸೈಡ್, ಸುಮಾರು ಡೀಪ್ ಇದೆ
ಮತ್ತೆ ಹುಕ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ವೇರ್ ಮಾಡಿದ್ರೇನೆ ಇದ್ರ ಬ್ಯೂಟಿ ಗೊತ್ತಾಗೋದು ಹಿಂಗೆ ನೋಡೋದಕ್ಕಿಂತ. ಬಟ್ ಡೆಫಿನೆಟ್ಲಿ ವರ್ತ್. ನೋಡಿ ಎಷ್ಟು ಚೆನ್ನಾಗಿದೆ ಅನ್ಸೋದು. ಈ ರೆಡಿಮೇಡ್ ಬ್ಲೌಸ್ ಗಳನ್ನೆಲ್ಲ ನೋಡುವಾಗ ಇದೇ ತರ ನಾವು ಒಬ್ಬರ ಹತ್ರ ಮಾಡಿಸ್ಕೊಳ್ಬೇಕು ಅಂದ್ರೆ, ಅದು ಯಾವ್ದೋ ಟೈಲರ್ ಹತ್ರನೋ ಒಬ್ರ ಹತ್ರ ಬೊಟಿಕ್ ಅಲ್ಲಿ ಕೊಟ್ಟು ಮಾಡಿಸ್ಬೇಕಂದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗ್ಬಿಡತ್ತೆ. ಬಟ್ ಈ ತರದೆಲ್ಲ ನಂಗೆ ಎಷ್ಟು ಅಫೋರ್ಡೆಬಲ್ ರೇಂಜ್ ಅಲ್ಲಿ ಸಿಗತ್ತಲ್ವಾ, ಹೆಂಗ್ ಕೊಡ್ತಾರಪ್ಪ ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ. ಸೊ ಬನ್ನಿ ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇದು ಕೂಡ ಅಷ್ಟೇ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಅನ್ನ ಪ್ರಿಫರ್ ಮಾಡೋರ್ಗೆ ಖಂಡಿತವಾಗಿ ಇದು ಇಷ್ಟ ಆಗುತ್ತೆ. ಇದು ಕೂಡ ಪ್ಯಾಡೆಡ್ ಆಗಿರುತ್ತೆ. ಇದು ಬ್ಲೌಸ್ ಏನ್ ನೋಡ್ತಿದ್ದೀರಲ್ಲ, ಪ್ಯಾಡೆಡ್ ಬ್ಲೌಸ್ ಇದು. ಸೊ ನಿಮ್ಗೆ ಫ್ರಂಟ್ ಎಂಬ್ರಾಯ್ಡ್ರಿ ಇದೆ, ಹಾಗೆ ಬಾಟಮ್ ಎಂಬ್ರಾಯ್ಡ್ರಿ, ಆಲ್ ಓವರ್ ಬ್ಲೌಸ್ ನಿಮ್ಗೆ ಈ ತರ ಫ್ಲವರ್ಸ್ ಇದೆ. ಮತ್ತೆ ಇದರ ಮೇನ್ ಹೈಲೈಟ್ ಏನು ನೀವೇ ನೋಡಿದ್ರಿ ಅನ್ಸುತ್ತೆ, ಈ ತರದ ನವಿಲ್ಗಳು ಎಂತ ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಇದು ನಿಮ್ಗೆ ಸ್ಲೀವ್ಸ್ ಗೆ ಬ್ಯಾಕ್ ಮತ್ತೆ ಫ್ರಂಟ್ ಎರಡೂ ಕಡೆಗೂ ಈ ತರದ್ದು ಪಿಕಾಕ್ ಡಿಸೈನ್ ಬರ್ತಾ ಇದೆ. ಸೊ ಈ ತರ ಪಿಕಾಕ್ ಡಿಸೈನ್ ಎಲ್ಲ ನಾವ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ಲಿ ಇದೆ ನಿಮ್ಗೂ ಗೊತ್ತಿರತ್ತಲ್ವಾ. ಸೊ ಬ್ಲೌಸ್ ಹೊಲ್ಸೋದ್ರ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಎಕ್ಸ್ಪೆನ್ಸಿವ್ ಅನ್ಸ್ಬಿಡುತ್ತೆ. ಎಕ್ಸ್ಪೆನ್ಸಿವ್ ಒಂದು, ಇನ್ನೊಂದು ನಮ್ಗೆ ತಕ್ಷಣಕ್ಕೆ ಟೈಮಿಗೆ ಬೇಕು ಅಂದಾಗ ಹೊಲ್ಕೊಡೋದಿಲ್ಲ. ಸೊ ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. ಮತ್ತೆ ನೋಡಿ ಬ್ಯಾಕ್ ಸೈಡ್ ನೋಡಿ ಎಂತ ಚೆನ್ನಾಗಿದೆ ಅಂತ, ಸಿಕ್ಕಾಬಳೆ ಬ್ಯೂಟಿಫುಲ್ ಅಲ್ವಾ. ಯಾವ್ದೋ ಒಂದು ಆರ್ಟ್ ಪೀಸ್ ತರ ಕಾಣಿಸ್ತಾ ಇದೆ, ಮೋರ್ ದನ್ ಬ್ಲೌಸ್. ನೋಡಿ ಈ ತರ ಎಲ್ಲ ಇರುತ್ತೆ. ಇಷ್ಟೊಂದು ವರ್ಕ್ ಇರೋ ಬ್ಲೌಸ್ ನಾನ್ ಯಾಕೆ ಪ್ರಿಫರ್ ಮಾಡಲ್ಲ ಅಂತ ಗೊತ್ತಿಲ್ಲ. ನನಗ್ ಪರ್ಸನಲಿ ತುಂಬಾ ಹೆವಿ ವರ್ಕ್ ಎಲ್ಲ ಇದ್ರೆ ಇಷ್ಟನೇ ಆಗಲ್ಲ. ನನ್ಗೆ ಹೆಂಗಿದ್ರು ಸಿಂಪಲ್ ಆಗಿರ್ಬೇಕು ತರದ ಬ್ಲೌಸ್ ಅನ್ನ ನಾನ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಇಷ್ಟನೂ ಆಗುತ್ತೆ. ತುಂಬಾ ವರ್ಕ್ ಇರೋದು ನನ್ಗೆ, ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದೀನಲ್ಲ, ಬೇರೆಯವ್ರು ಹಾಕೊಂಡ್ರೆ ನೋಡಕ್ ಇಷ್ಟ, ನನಗೆ ಎಸ್ಪೆಷಲಿ ಅಷ್ಟೊಂದ್ ವರ್ಕ್ ಎಲ್ಲ ಇದ್ರೆ ನಾನು ಯೂಸ್ ಮಾಡೋದೇ ಇಲ್ಲ. ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ವೇರ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ನಿಮ್ಗೆ ಕಾಟನ್ ಆಗಿರುತ್ತೆ, ಅಜ್ರಕ್ ಕಾಟನ್ ಅಂತ ಹೇಳ್ತೀವಲ್ಲ, ಬ್ಯೂಟಿಫುಲ್ ಆಗಿದೆ. ಇದು ಕೂಡ ನಿಮ್ಗೆ ಫ್ರಂಟ್ ಪ್ಯಾಡೆಡ್ ಬರ್ತಾ ಇದೆ. ಡಿಫ್ರೆಂಟ್ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಬಂದಿದೆ, ನೋಡ್ತಿದ್ದೀರಲ್ಲ. ಇದನ್ನು ಕೂಡ ಯಾವ್ದೇ ಲೆಹೆಂಗಾಗಳ ಜೊತೆ ಆರಾಮಾಗಿ ಕಾಂಬಿನೇಷನ್ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಸ್ಲೀವ್ಸ್ ಗೆ ನಿಮ್ಗೆ ಪಫ್ಡ್ ಸ್ಲೀವ್ಸ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ. ಹಾಗೆ ಬ್ಯಾಕ್ ಸೈಡ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ಬ್ಯಾಕ್ ಸೈಡ್ ಕೂಡ ಸಾಕಷ್ಟು ಡೀಪ್ ಇದೆ, ಮತ್ತೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ ಈ ರೀತಿ ಇದೆ, ಚೆನ್ನಾಗಿದೆ. ಇದು ಇದು ಕೂಡ ನಂಗೆ ಇಷ್ಟ ಆಯ್ತು, ಸಿಂಪಲ್ ಆಗಿದೆ. ಇಂಥವೆಲ್ಲ ಏನು ಅಂದ್ರೆ ನಮ್ ಬಾಡಿ ಕಂಫರ್ಟೇಬಲ್ ಆಗಿರುತ್ತೆ, ಹಂಗಾಗಿ ಇದು ಕೂಡ ನಂಗೆ ಇಷ್ಟ ಆಯ್ತು. ನಾನ್ ಹೇಳಿದ್ನಲ್ಲ ಇವತ್ತಿನ ಕಲೆಕ್ಷನ್ ಅಲ್ಲಿ ನಿಮ್ಗೆ ವರ್ಕ್ ಮತ್ತೆ ಸಿಂಪಲ್ ಎರಡರದ್ದು ಕಾಂಬಿನೇಷನ್ ಇದೆ ಅಂತ ಹೇಳಿ. ಸೊ ಇವಾಗ ನಾನು ತೋರಿಸ್ತಿರೋದು ಕೂಡ ತುಂಬಾ ಸಿಂಪಲ್ ಆಗಿರುವಂತಹ ಬ್ಲೌಸ್. ನೋಡಿ ಇದು ನಿಮ್ಗೆ ಕಾಟನ್, ಪ್ಯೂರ್ ಕಾಟನ್ ಕಾಣಿಸ್ತಿದೆ ಅನ್ಕೊಳ್ತೀನಿ. ಕ್ರಾಪ್ ಟಾಪ್ ತರ ಬೇಕಾದ್ರೂ ಬಳಸ್ಕೊಳ್ಬಹುದು. ಸ್ಲೀವ್ಸ್ ನೋಡಿ ಇಷ್ಟು ಉದ್ದ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಫುಲ್ ಅಂತ ಹೇಳ್ಬೋದು. ಕಾಲರ್ ನೆಕ್ ಇದೆ, ಫ್ರಂಟ್ ಹುಕ್ ಇದೆ, ಫ್ರಂಟ್ ಹುಕ್ ಇರುವಂತದ್ದು, ಮತ್ತೆ ನಾನ್ ಪ್ಯಾಡೆಡ್ ಆಗಿರುತ್ತೆ. ಬ್ಯಾಕ್ ಸೈಡ್ ಅಂತೂ ಫುಲ್ ಕವರ್ ಬರ್ತಾ ಇದೆ, ಒಂಥರ ಶರ್ಟ್ ತರ ಫೀಲ್ ಆಗ್ತಿದೆ ನನ್ಗೆ ಇದು, ರಾದರ್ ದನ್ ಬ್ಲೌಸ್. ನೋಡಿ ಈ ತರ ಇದೆ. ಅದೇ ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿರುತ್ತೆ. ನಮ್ಮ ಸ್ಲೀವ್ಲೆಸ್ ಬ್ಲೌಸ್ ಪ್ರಿಯರಿಗೆ ಇದು ಇಷ್ಟ ಆಗ್ಬಹುದು. ನೋಡಿ ಈ ತರ ಇದೆ, ಫುಲ್ ಆನ್ ವರ್ಕ್, ಫುಲ್ ವರ್ಕ್ ಎಂಟೈರ್ ಬ್ಲೌಸ್ ನಿಮ್ಗೆ ಇದೇ ತರ ಜಿಗಿ 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 ವರ್ಕ್ ಇದೆ. ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ, ಪಾರ್ಟಿ ನೈಟ್ಸ್ ಗೆ ಅಥವಾ ವೆಡ್ಡಿಂಗ್ ಗಳಿಗೆ ಈ ರೀತಿ ಎಲ್ಲ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಬ್ಯಾಕ್ ಬಟನ್, ಸಾರಿ ಬ್ಯಾಕ್ ಹುಕ್ ಆಗಿರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಒಂದು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಪ್ಯಾಡೆಡ್ ಆಗಿರುತ್ತೆ. ಇದು ಚಂದ ಇದೆ ಅಲ್ಲ ನೋಡಕ್ಕೆ. ಇದರಲ್ಲಿ ಮೋಸ್ಟ್ಲಿ ಬ್ಲಾಕ್ ಗಿಂತ ರೆಡ್ ಆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸ್ತಾ ಇದೆ. ನೋಡಿ ಯಾವ ತರ ಅನ್ಸ್ತು ನಿಮ್ಗೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ನೋಡಿ ಆ್ಯಕ್ಚುಲಿ ಈ ಬ್ಲೌಸ್ ಜೊತೆಗೆ ಒಳಗಡೆಗೆ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬೇಕಿದ್ದವರು ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಸ್ಲೀವ್ಲೆಸ್ ಆಗಿ ಕೂಡ ಬಳಸ್ಬೋದು, ಅಥವಾ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಕೂಡ ಬಳಸ್ಬೋದು. ಅದು ನಾನು ಫಸ್ಟ್ ನೋಡಿರಲಿಲ್ಲ, ಆಮೇಲೆ ನೋಡಿದೆ. ಒಳಗಡೆ 2 ಸ್ಲೀವ್ಸನ್ನು ಸ್ಟಿಚ್ ಮಾಡಿ ಇಟ್ಟಿದ್ದಾರೆ, ಬೇಕಿದ್ರೆ ಜೋಡಿಸ್ಕೊಂಡ್ರೆ ಆಯಿತು ಅಷ್ಟೇ. ನೆಕ್ಸ್ಟ್ ಬ್ಲೌಸ್ ನಾನು ತೋರಿಸ್ತಿರೋದು ಇದು ನಿಮ್ಗೆ ಸ್ಟ್ರೆಚಬಲ್ ಬ್ಲೌಸ್ ಆಗಿರುತ್ತೆ. ಸಿಂಪಲ್ ಬ್ಲೌಸ್, ಅಗೇನ್ ಸ್ಟ್ರೆಚಬಲ್ ಬ್ಲೌಸ್ ಗಳೆಲ್ಲ ಸಿಂಪಲ್, ಅಂದ್ರೆ ತುಂಬಾ ರಫ್ ಯೂಸ್ ಮಾಡೋರ್ಗೆಲ್ಲ ಅದು ವರ್ಕೌಟ್ ಆಗಲ್ಲ. ತುಂಬಾ ರಫ್ ಯೂಸ್ ಮಾಡಬಾರ್ದು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಷ್ಟೇನೆ ವೇರ್ ಮಾಡ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡ್ರೆ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ ಅಂತಾನೆ ಅಲ್ಲ, ಯಾವ್ದಾದ್ರು ಅಷ್ಟೇ ಅಲ್ವಾ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಎನಿವೆ ನೆಕ್ಸ್ಟ್ ಒನ್, ಈ ಬ್ಲೌಸ್ ನೋಡಿ ಈ ತರ ಇದೆ.
ಇದು ನಿಮ್ಗೆ ಪ್ರಿಂಟೆಡ್ ಆಲ್ ಓವರ್ ಪ್ರಿಂಟ್ ಬಂದಿದೆ, ಈ ತರ ಕಾಣಿಸ್ತಾ ಅನ್ಕೊಳ್ತೀನಿ. ಜಸ್ಟ್ ಸಿಂಪಲ್ ಬ್ಲೌಸ್, ಹಾಫ್ ಸ್ಲೀವ್ಸ್ ಇದು ನೋಡಿ. ಇದು ಕೂಡ ಹಂಗೇನೆ ಜಸ್ಟ್ ಸಿಂಪಲ್ ಸ್ಲಿಪ್ ಆನ್ ಬ್ಲೌಸ್ ಆಗಿರುತ್ತೆ. ಬಟ್ ಇದಕ್ಕೇನು ಅಂದ್ರೆ ಸ್ವಲ್ಪ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಈ ರೀತಿ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ, ಹಂಗಾಗಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಅಂಡ್ ಫೈನಲ್ ಬ್ಲೌಸ್ ನೋಡಿ, ಈ ತರ ಇದೆ. ಆಕ್ಚುಲಿ ನಾನು ಇವಾಗ ಶೂಟ್ ಮಾಡ್ಬೇಕಾದ್ರೆ 2:45 ನನ್ ಮಗಳನ್ನ ಕರ್ಕೊಂಡ್ ಬರಕ್ ಹೋಗ್ಬೇಕು ಇವಾಗ ನಾನು. ಸೊ ಟೈಮ್ ಮಾಡ್ತಾ ಇದ್ದೀನಿ, ಬೇಗ ವಿಡಿಯೋ ಶೂಟಿಂಗ್ ಮುಗಿಸ್ಕೊಂಡ್ರೆ ಹೋಗ್ಬೋದು ಅಂತ ಹೇಳಿ. ಸೊ ಇವತ್ತಿನ ಫೈನಲ್ ಬ್ಲೌಸ್ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಯಾಕೋ ತುಂಬಾ ದೊಡ್ಡಕ್ಕಿದೆ ಅಂತ ಅನಿಸ್ತಿದೆ ನನ್ಗೆ. 36 ತರ್ಸಿದೀನಿ, 36 ಸೈಜ್ ಇದೆ, ಬಟ್ ನೋಡಕ್ ತುಂಬಾ ದೊಡ್ಡದ್ ಕಾಣಿಸ್ತಿದ್ಯಪ್ಪ ನೋಡಿ. ಇದು ಈ ತರ ಬ್ಲಾಕ್ ಕಲರ್ ಬ್ಲೌಸ್ಗೆ ನಿಮ್ಗೆ ರೆಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ. ಸ್ಲೀವ್ಸ್ಗೆ ಮತ್ತೆ ನೆಕ್ ಪಾರ್ಟಿಗೆಲ್ಲ ಪೈಪಿಂಗ್ ಇದೆ. ಮತ್ತೆ ಮೇನ್ ಹೈಲೈಟ್ ಇದ್ರದ್ದು ಎಂಬ್ರಾಯ್ಡ್ರಿ ಡಿಸೈನ್. ಎಂಬ್ರಾಯ್ಡ್ರಿ ಡಿಸೈನ್ ನಿಮ್ಗೆ ಕಾಣಿಸ್ತು ಅನ್ಕೊಳ್ತೀನಿ ನೋಡಿ. ಈ ತರ ಬ್ಯೂಟಿಫುಲ್ ಅಲ್ವಾ, ಎಷ್ಟು ಚೆನ್ನಾಗಿದೆ. ಎಂಬ್ರಾಯ್ಡ್ರಿ ಡಿಸೈನ್ ಎರಡೂ ಕಡೆಗೂ ಇದೆ, ಎರಡೂ ಸ್ಲೀವ್ಸ್ಗೂ ನಿಮ್ಗೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿರೋದು. ಮತ್ತೆ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಒನ್ ಸೈಡ್ ನೋಡಿ ಈ ರೀತಿ ಅರ್ಧಕ್ಕೆ ಮಾತ್ರ ಡಿಸೈನ್ ಕೊಟ್ಟಿದ್ದಾರೆ, ಎಂಬ್ರಾಯ್ಡ್ರಿ ಡಿಸೈನ್, ಇನ್ನು ಅರ್ಧಕ್ಕೆ ಇಲ್ಲ. ಸೊ ಈ ರೀತಿ. ಸೊ ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ನಿಮ್ಗೆ 12 ರೆಡಿಮೇಡ್ ಬ್ಲೌಸ್ಗಳು, ಅದ್ರಲ್ಲಿ ವರ್ಕ್ ಇರುವಂತದ್ದು, ಸಿಂಪಲ್ ಇರುವಂತದ್ದು ಎಲ್ಲವೂ ಇದೆ. ಮತ್ತೆ 2 ಕಂಫರ್ಟರ್ ಗಳನ್ನ ತೋರಿಸಿದೀನಿ. ಹಾಗೆ ನನ್ನ ಜ್ಯುವೆಲ್ರಿ ಇದನ್ನು ಕೂಡ ನಿಮ್ಗೆ ಶೋಕೇಸ್ ಮಾಡಿದೀನಿ. ಇದೆಲ್ಲದರ ಲಿಂಕ್ ಅನ್ನು ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನಮ್ಮ ವಿಡಿಯೋಸ್ ಅನ್ನ ನೀವು ಹೀಗೆ ನೋಡ್ತಾ ಇರಿ. ಐ ಹೋಪ್ ಇವತ್ತಿನ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ. ನಿಮ್ ಕಡೆಯಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಅಥವಾ ಇದನ್ನ ಇವ್ರು ಯಾಕೆ ಹೀಗೆ ಹೇಳ್ತಾರೆ, ಹಿಂಗ್ ಹೇಳ್ಬೋದು, ಅಥವಾ ಏನಾದ್ರೂ ಇಂಪ್ರೂವ್ಮೆಂಟ್ ಸಜೆಷನ್ಸ್ ಆತರ ಏನಾದ್ರು ಇದ್ರೆ ಎಲ್ಲದನ್ನು ನಾನು ಸ್ವಾಗತಿಸ್ತೀನಿ. ಸೊ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಟೈಮ್ ಬಂತು. ನಮ್ಮ ವಿಡಿಯೋವನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು, ಬಾಯ್.